ಈಗೇನು ತಿಳಿಸ್ಕೊಡ್ತೀರಾ? ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಬಾಳೆಹಳ್ಳಿ ಪೀಠ ರಂಭಾಪುರಿಗೆ ಪ್ರತಿಯೊಬ್ಬ ಮನುಷ್ಯ ಹೋದರೆ ಅಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಸಾಯಂಕಾಲದಲ್ಲಿ ಪಲ್ಲಕ್ಕಿ ಉತ್ಸವ. ಇದು ಜಾತ್ರಾ ಮಹೋತ್ಸವ. ಪಂಚಪೀಠ ಜಗದ್ಗುರುಗಳು ಏಕಕಾಲದಲ್ಲಿ ಮುಂದಿನ ವರ್ಷದಿಂದ ಜಗದ್ಗುರು ರೇಣುಕಾಚಾರ್ಯರ ಜನ್ಮದಿನೋತ್ಸವ, ಜಯಂತ್ಯೋತ್ಸವ, ವೀರಭದ್ರಸ್ವಾಮಿ ರಥೋತ್ಸವಕ್ಕೆ ಎಲ್ಲರೂ ಸೇರಿ ಎಳಿಬೇಕು. ಒಂದು ಹಗ್ಗ ಎಳೆದ್ರೆ ಇವತ್ತಿನ ದಿವಸ ಕಿತ್ತು ಹೋಗ್ಬೋದು, 2 ಹಗ್ಗ ಎಳೆದ್ರೆ ಒಗ್ಗಟ್ಟು, 3 ಹಗ್ಗ ಎಳೆದ್ರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ, 4 ಹಗ್ಗ ಎಳೆದ್ರೆ 4 ದಿಕ್ಕುಗಳ ಸಂರಕ್ಷಣೆ, 5 ಹಗ್ಗ ಎಳೆದ್ರೆ ನಮ್ಮಲ್ಲಿರ್ತಕ್ಕಂಥ ಜೀವನಾಂಶದ ಪಂಚಭೂತಗಳು ನಮ್ಮಲ್ಲಿ ವಶೀಕರಣ. ಅದಕ್ಕೆ ಆ ಪಂಚಭೂತಗಳಾಗಿರ್ತಕ್ಕಂಥ ನೀವುಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ ವರ್ಷದಿಂದ ಜಗದ್ಗುರು ರೇಣುಕಾಚಾರ್ಯರ ವಿಶೇಷವಾದ ಪಲ್ಲಕ್ಕಿಯೋತ್ಸವಲೇ. ಸಣ್ಣ ಪಲ್ಲಕ್ಕಿ ಆದರೂ ಸಹ ಏನು ವಿಶೇಷ ಅನ್ನೋದು ಮೊದಲು ಬಾಳೆಹಳ್ಳಿ ಪೀಠ ರಂಭಾಪುರಿಗೆ ಹೋಗೋಣ, ಬನ್ನಿ ನೋಡೋಣ. ಇಲ್ಲಿ ಸಾಯಂಕಾಲ ಪಲ್ಲಕ್ಕಿ ಬಹಳ ವಿಶೇಷ, ಜನಜಾಗೃತಿ. ಆ ಪಲ್ಲಕ್ಕಿ ಉತ್ಸವದಲ್ಲಿ ದೀಪಗಳನ್ನು ಬೆಳಗಿಸ್ತಾರೆ. ಸಾಧಾರಣವಾಗಿ ಬೇರೆ ಕಡೆ ಪಲ್ಲಕ್ಕಿನ ವೀರಭದ್ರ ಸ್ವಾಮಿಯೋ ಅಥವಾ ಯಾವುದೇ ದೇವರುಗಳ ಪಲ್ಲಕ್ಕಿಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇಲ್ಲಿ ಸೀರಿಯಲ್ ಸೆಟ್ ಹಾಕೋದು, ಲೈಟ್ಸ್ ಹಾಕೊಂಡ್ಬಿಡ್ತಾರೆ. ಆದರೆ ದೀಪಗಳಿಂದ ಬೆಳಗಿ ಆ ಪಲ್ಲಕ್ಕಿನ ಎತ್ಕೊಂಡು ಹೋಗೋದು ಅಂದರೆ ಸಾಧಾರಣವೇ? ಎಂಥ ಒಂದು ದೃಶ್ಯ! ವೀರಭದ್ರಸ್ವಾಮಿ ಸ್ವತಃ ಬರ್ತಾ ಇದ್ದಾಗ ಎಲ್ಲರೂ ಎದ್ದು ನಿಂತು ಜಗದ್ಗುರುಗಳ ಅನುಗ್ರಹದಿಂದ ಬಂದು ಆ ಪುಟ್ಟ ತೇರನ್ನು ರಾತ್ರಿ ಪಲ್ಲಕ್ಕಿ ಉತ್ಸವವನ್ನು ಎಳೆದಾಗ ಎಲ್ಲರ ಅನುಗ್ರಹ. ವೀರಭದ್ರಸ್ವಾಮಿ ಸ್ವತಃ ಬಂದು 3 ಪ್ರದಕ್ಷಿಣೆ ರಥೋತ್ಸವಕ್ಕೆ ಹಾಕಿ ಜನಗಳ ಬೇಡಿಕೆ ಮೇಲೆ ಪುಟ್ಟ ರಥ ಅಂದರೆ ಎಷ್ಟೋ ಜನ ಬರ್ತಾರೆ, ಇವತ್ತಿನ ಸಹ ದೂರ ಹೋಗ್ತಾರೆ. ಉತ್ತರ ಕರ್ನಾಟಕದ ಈ ವಿಶೇಷವಾಗಿರತಕ್ಕಂಥ ಇಂಥ ಪ್ರಾಂತದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಜನ ಜಾತ್ರೆ. ಒಗ್ಗಟ್ಟು ಅನ್ನೋದು ಉತ್ತರ ಕರ್ನಾಟಕದವ್ರ ಹತ್ರ ಕತ್ಕೋಬೇಕು. ಜಾತಿ ಮತ ಭೇದವೆಲ್ಲ ಮರೆತು, ಕಷ್ಟವೋ ಸುಖವೋ, ದುಡ್ಡಿದೆಯೋ ಕಾಸಿದೆಯೋ ಗೊತ್ತಿಲ್ಲ, ಆದರೂ ಹಳ್ಳಿಗಳಿಂದ ಬಸ್ಗಳು ಮಾಡಿಕೊಂಡು ನಡ್ಕೊಂಡು ಎಲ್ಲೋ ಇಳಿದು ಗಾಡಿಗಳು ಮಾಡಿಕೊಂಡು, ಎತ್ತಿನ ಗಾಡಿಗಳು ಮಾಡಿಕೊಂಡು, ಬಸ್ಗಳ ಮೇಲೆ ಕೂತ್ಕೊಂಡು ಜಾತ್ರೆಯನ್ನು ಯಾವತ್ತೂ ಯಾವ ಕ್ಷೇತ್ರದಲ್ಲೂ ಕರ್ನಾಟಕದಲ್ಲಿ ಆಗೋ ಜಾತ್ರೆ ನಾ ಭೂತೋ ನ ಭವಿಷ್ಯತಿ, ಎಲ್ಲೂ ಯಾವ ಕ್ಷೇತ್ರದಲ್ಲೂ ಯಾವ ದೇಶದಲ್ಲೂ ಯಾವ ರಾಜ್ಯದಲ್ಲೂ ಆಗಲ್ಲ. ಅಂಥ ದೊಡ್ಡ ಜಾತ್ರೆಗಳು ಕರ್ನಾಟಕದಲ್ಲಿ ಮಾತ್ರ. ಅದರಲ್ಲಿ ಇಂಥ ಒಂದು ಮಲೆನಾಡ ಪ್ರದೇಶದಲ್ಲಿ ಯಾರು ಇಲ್ಲದೆ ಇರೋ ಅಂಥ ವಿಶೇಷವಾದ ಕ್ಷೇತ್ರದಲ್ಲಿ ಇಷ್ಟು ಜನಜಾತ್ರೆ. ಬನ್ನಿ ಆ ಜಾತ್ರೆಯನ್ನು ಸಾಯಂಕಾಲದ ವೀರಭದ್ರಸ್ವಾಮಿ ಪಲ್ಲಕ್ಕೋತ್ಸವದಲ್ಲಿ ಪಾಲ್ಗೊಳ್ಳೋಣ. विश्वं दर्पण दृश्यमाननगरि तुल्यं निजान्तर्गतं पश्यन्नात्मनि मायया बहिरिभु भूतं यथा निद्रया यः साक्षात् कुरुते प्रबोधसमये स्वात्मानमेव द्वयं तस्मै श्रीगुरुमूर्तये नम इदं श्रीदक्षिणामूर्तये। बीजस्यान्तरिवाङ्कुरो जगदिदं प्राणिर्विकल्पं पुनः मायाकल्पितदेशकालकलन वैचित्र्यचित्रीकृतं मायावीव विजृम्भयत्यपि मह योगी वयस्वेच्छया तस्मै श्रीगुरुमूर्तये नम इदं श्रीदक्षिणामूर्तये।
मकमसत् कल्पतकं भासते साक्षात् तत्त्वमसीति वेदवचस यो बोधयत्राश्रितान् यत् साक्षात्करणोद्भवेन पुनरावृत्ते भवभोनिधौ तस्मै श्रीगुरुमूर्तये नमः इदं ಶ್ರೀದಕ್ಷಿಣಾಮೂರ್ತಯೇ. ಇಂಥ ಜನಜಾತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಆ ಒಗ್ಗಟ್ಟು ಹೇಗಿದೆ ಇಡೀ ಕರ್ನಾಟಕದಲ್ಲಿ ನಮ್ಮಲ್ಲಿ ಇನ್ನ ಮೇಲೆ ಇರಲೇಬೇಕು. ಯಾತಕ್ಕೆ ಅಂದರೆ ಎಲ್ಲರೂ ಈ ಕರ್ನಾಟಕ ದೇಶದಲ್ಲಿ ಎಲ್ಲರೂ ಮುಳುಗೋಗೋ ಸಮಯದಲ್ಲೂ ಕಾಪಾಡೋದು ದಕ್ಷಿಣ ಪ್ರಾಂತ ಮಾತ್ರ, ಗುರು ಹಿರಿಮೆ ಮಾತ್ರ. ಗುರುಕ್ಷೇತ್ರವಾಗಿರೋ ಕರ್ನಾಟಕವನ್ನು ಎಷ್ಟೋ ಜನ ಇವತ್ತು ಭಾರತ ದೇಶವನ್ನು ಮುಗ್ದಾಕ್ತಕ್ಕಂಥ ಪ್ರತಿಯೊಬ್ಬರು ನಕ್ಸಲೈಟ್ಸ್ ಬರ್ತಾ ಇದ್ದಾರೆ, ಉಗ್ರಗಾಮಿಗಳು ಬರ್ತಾ ಇದ್ದಾರೆ, ಅಲ್ಲಿ ಜಾತಿಯನ್ನು ಮುರಿತಾ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಇನ್ನ ಮೇಲೆ ಪ್ರತಿಯೊಂದಕ್ಕೂ ಬೇಸಿಕ್ ಅಂದರೆ ಅಡಿಪಾಯ ಆಗಿರತಕ್ಕಂಥ ಕರ್ನಾಟಕ ರಾಜ್ಯವೇ ಹೆಮ್ಮೆಯ ರಾಜ್ಯ. ಅಂಥ ರಾಜ್ಯದಲ್ಲಿ ಹುಟ್ಟು ಬೆಳೆದಿರತಕ್ಕೆ ಸಾರ್ಥಕ ನಮ್ಮ ಜನ್ಮ ಅಂತ ಬರೀ ಇವತ್ತಲ್ಲ, ದಿನನಿತ್ಯ ಜೀವನ ಪರ್ಯಂತ ಪ್ರತಿಪೂರ್ವಕವಾಗಿ ಎಲ್ಲರೂ ಒಗ್ಗಟ್ಟಿಂದ ಜೀವನ ಮಾಡೋಣ. ಇದೇ ಕರ್ನಾಟಕ ರಾಜ್ಯದ ಹೆಮ್ಮೆಯ ನಾಡು ಅಂತ ಆನಂದದಿಂದ ಇರೋಣ. ಗುರುಜಿ, ರಂಭಾಪುರಿ ಕ್ಷೇತ್ರದಲ್ಲಿ ಜರುಗಿದಂತಹ ಜಾತ್ರಾ ಮಹೋತ್ಸವದ ಒಂದು ದೃಶ್ಯಾವಳಿ ಬಹಳನೇ ಸೊಗಸಾಗಿತ್ತು. ಒಂದು ಒಳ್ಳೆಯ ವಿಹಂಗಮ ನೋಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.